ಸ್ನೇಹಿತರೆ, ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಸುದ್ದಿ ಸಂಸ್ಥೆಗಳಾಗಿರ್ತಕ್ಕಂಥ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ಸ್ ದೇಶದ ಜನರ ಒಂದು ಭಾವನೆಯನ್ನು ಅರಿಯೋದಕ್ಕೆ ಜುಲೈ 1ರಿಂದ ಆಗಸ್ಟ್ 14ರವರೆಗೆ ಒಂದು ಸರ್ವೆ ಕಾರ್ಯವನ್ನು ನಡೆಸಿದ್ದು ಇದೀಗ ಅದರ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ. ಜುಲೈ 1ರಿಂದ ಆಗಸ್ಟ್ 14ರವರೆಗೆ ರಾಷ್ಟ್ರಾದ್ಯಂತ 545 ಲೋಕಸಭಾ ಕ್ಷೇತ್ರಗಳ ಸುಮಾರು 2,06,826 ಜನರ ಸಂದರ್ಶನವನ್ನ ನಡೆಸೋದ್ರ ಮೂಲಕ ತನ್ನ ಅಭಿಪ್ರಾಯವನ್ನ ಈ ಎರಡೂ ಸಂಸ್ಥೆಗಳು ಸಂಗ್ರಹಿಸಿದ್ದು. ಮೂಡ್ ಆಫ್ ದಿ ನೇಷನ್ನ ತನ್ನ ಅಂಕಿಅಂಶಗಳನ್ನು ಈ ಸಂಸ್ಥೆಗಳು ಬಿಡುಗಡೆ ಮಾಡೋದ್ರ ಮೂಲಕ ಒಂದು ರೀತಿಯ ಅಚ್ಚರಿಯ ವಿಚಾರಗಳನ್ನ ಹಂಚ್ಕೊಂಡಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಸಿ ವೋಟರ್ಸ್ ಹಾಗೂ ಇಂಡಿಯಾ ಟುಡೇ ನಡೆಸಿರ್ತಕ್ಕಂಥ ಸಂಸ್ಥೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಈ ಎರಡೂ ಸಂಸ್ಥೆಗಳು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ವು, ಈ ಒಂದು ಸರ್ವೆಯಲ್ಲಿ ದೇಶದ ಜನರ ಅಭಿಪ್ರಾಯ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, MOTN ಅಂದರೆ ಮೂಡ್ ಆಫ್ ದಿ ನೇಷನ್ ಸರ್ವೆ ಇದೀಗ ಹೊರಗೆ ಬಿದ್ದಿದೆ. ಈ ಸರ್ವೆ ಜುಲೈ 1ರಿಂದ ಆಗಸ್ಟ್ 14ರವರೆಗೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ಸ್ ದೇಶದ ಸುಮಾರು 2,06,826 ಜನರ ಅಭಿಪ್ರಾಯವನ್ನು ಸಂಗ್ರಹಿಸೋದ್ರ ಮೂಲಕ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 241 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಬಹುಮತಕ್ಕೆ 32 ಸ್ಥಾನಗಳ ಕೊರತೆಯನ್ನ ಅನುಭವಿಸಿ ತಮ್ಮ ಮಿತ್ರ ಪಕ್ಷಗಳೊಂದಿಗೆ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ NDA ಮೈತ್ರಿಕೂಟ ಈ ಬಾರಿ ಈಗ ಸದ್ಯಕ್ಕೆ ಚುನಾವಣೆ ನಡೆದರೆ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು. ಕಳೆದ ಒಂದು ಚುನಾವಣೆಯಲ್ಲಿ ಈ NDA ಮೈತ್ರಿಕೂಟಕ್ಕೆ ಸಡ್ಡನ್ನು ಹೊಡೆದಿದ್ದಂಥ ಇಂಡಿ ಮೈತ್ರಿಕೂಟ ಗಳಿಸಿದ್ದಂಥ 234 ಕ್ಷೇತ್ರಗಳ ಪೈಕಿ ಈಗ ಚುನಾವಣೆ ನಡೆದರೆ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವ ಅಂಶಗಳನ್ನು ಕೂಡ ಈ ಸುದ್ದಿ ಸಂಸ್ಥೆಗಳು ತಮ್ಮ ಅಂಕಿ ಸಂಖ್ಯೆಗಳಲ್ಲಿ ಕೊಟ್ಟಿದ್ದಾವೆ. ಅದೇ ರೀತಿ NDA ಮೈತ್ರಿಕೂಟದ ಕಾರ್ಯವೈಖರಿಯ ಬಗ್ಗೆ ಜನ ಏನು ಹೇಳ್ತಾರೆ, ನರೇಂದ್ರ ಮೋದಿ ಅವರ ಒಂದು ದಕ್ಷತೆಯ ಬಗ್ಗೆ ಜನ ಏನು ಹೇಳ್ತಾರೆ, ಜನರು NDA ಮೈತ್ರಿಕೂಟದ ಪ್ರಮುಖ ಸಾಧನೆಗಳೇನು, ಪ್ರಮುಖ ವೈಫಲ್ಯಗಳೇನು, ಈ ರೀತಿ ಹಾಗೆ ಪ್ರಧಾನಮಂತ್ರಿ ಅಭ್ಯರ್ಥಿಯ ಆಯ್ಕೆಯ ಕುರಿತು ಜನ ತಮ್ಮ ನಾಯಕ ಯಾರು ಅಂತ ಒಪ್ಕೊಂಡಿದ್ದಾರೆ, ಈ ಎಲ್ಲ ಅಂಶಗಳನ್ನ ಕುರಿತು ಈ ಎರಡೂ ಸುದ್ದಿ ಸಂಸ್ಥೆಗಳು ಸರ್ವೆ ಕಾರ್ಯವನ್ನು ನಡೆಸಿದ್ದು ಇದೀಗ ತನ್ನ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ NDAಗೆ ಬೃಹತ್ ಬಲವನ್ನು ತುಂಬಿದಾವೆ ಅಂತಲೇ ಹೇಳ್ಬೋದು. ಈ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ಸ್ ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಡಾಟಾದ ಪ್ರಕಾರ ಈಗ ಲೋಕಸಭೆಗೆ ಚುನಾವಣೆ ಏನಾದರೂ ನಡೆದರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ NDA ಮಿತ್ರ ಪಕ್ಷಗಳು ಏನು 294 ಸ್ಥಾನಗಳನ್ನು ಜಯಗಳಿಸಿದ್ವು, ಈಗ ಅದರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗುತ್ತೆ. ಆ ಮೂಲಕ ಈ ಬಾರಿ NDA ಸದ್ಯಕ್ಕೆ ಚುನಾವಣೆ ನಡೆದರೆ 324ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯಗಳಿಸೋದ್ರ ಮೂಲಕ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಅಂಶವನ್ನು ಈ ಸರ್ವೆ ನಮ್ಮ ಮುಂದೆ ಇಟ್ಟಿದೆ. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 234 ಸ್ಥಾನಗಳಲ್ಲಿ ಜಯಗಳಿಸಿದ್ದಂತಹ ಇಂಡಿ ಮೈತ್ರಿಕೂಟ ಈ ಬಾರಿ ದೊಡ್ಡ ಹೊಡೆತವನ್ನು ತಿನ್ನೋದ್ರ ಮೂಲಕ 208 ಸ್ಥಾನಗಳನ್ನಷ್ಟೇ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಒಂದು ಆಘಾತಕಾರಿ ಅಂಶವನ್ನು ಕೂಡ ಈ ಸರ್ವೆ ಸಂಸ್ಥೆಗಳು ಹೊರಹಾಕಿದವೆ. ಅದೇ ರೀತಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ದೇಶದ ಜನರ ಮುಂದೆ ಈ ಎರಡೂ ಸಂಸ್ಥೆಗಳು ಇಟ್ಟಿದ್ವು. ಅದರ ಪೈಕಿ NDA ಕಾರ್ಯಕ್ಷಮತೆ ಹೇಗಿದೆ, ಈಗ ಚುನಾವಣೆ ನಡೆದರೆ ಜನರ ಮನಸ್ಥಿತಿ ಹೇಗಿದೆ ಅನ್ನುವ ಒಂದು ಪ್ರಶ್ನೆಗಳನ್ನು ಜನರ ಮುಂದೆ ಈ ಸಂಸ್ಥೆಗಳು ಇಟ್ಟಿದ್ವು. ಈ ಮೋದಿಯ ಕಾರ್ಯಕ್ಷಮತೆಯನ್ನು ಕುರಿತು ಒಂದು ಪ್ರಶ್ನೆಯನ್ನ ಈ ಸಂಸ್ಥೆ ಮುಂದಿಟ್ಟಿದ್ವು. ಆ ಒಂದು ಮೋದಿ ಕಾರ್ಯಕ್ಷಮತೆಯ ಪರವಾಗಿ 36% ಮತದಾರರು ತುಂಬಾ ಉತ್ತಮವಾದ ಆಡಳಿತವನ್ನು ಮೋದಿಜಿಯವರು ಕೊಡ್ತಿದ್ದಾರೆ ಎನ್ನುವ ಅಭಿಪ್ರಾಯವನ್ನು ಕೊಟ್ಟರೆ, 24% ಮತದಾರರು ಒಳ್ಳೆಯ ಆಡಳಿತವನ್ನು ಮೋದಿಜಿಯವರು ಕೊಡ್ತಿದ್ದಾರೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 13% ಜನರು ಮೋದಿ ಕೆಟ್ಟ ಒಂದು ಆಡಳಿತವನ್ನು ಕೊಡ್ತಾ ಇದ್ದಾರೆ ಅನ್ನುವ ಅಭಿಪ್ರಾಯವನ್ನು ಕೊಟ್ಟರೆ, 14% ಜನರು ತುಂಬಾ ಕೆಟ್ಟ ಆಡಳಿತವನ್ನು ಮೋದಿಜಿಯವರು ಕೊಡ್ತಿದ್ದಾರೆ ಅನ್ನುವ ಅಭಿಪ್ರಾಯವನ್ನು ಕೊಡೋದ್ರ ಮೂಲಕ ಮೋದಿಜಿಯವರ ಕಾರ್ಯಕ್ಷಮತೆಯನ್ನ 58% ಮತದಾರರು ಉತ್ತಮವಾಗಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು NDA ಮೈತ್ರಿಕೂಟದ ಸಾಧನೆಯ ಬಗ್ಗೆಯೂ ಕೂಡ ಈ ಸಂಸ್ಥೆಗಳು ಪ್ರಶ್ನೆಯನ್ನಿಟ್ಟಿದ್ವು. 52% ಜನರು NDA ಸಾಧನೆ ತೃಪ್ತಿಕರವಾಗಿದೆ ಅನ್ನುವ ಆನ್ಸರ್ ಅನ್ನ ಕೊಟ್ಟಿದ್ರೆ, 27% ಜನರು
ಈ ಒಂದು NDA ಮೈತ್ರಿಕೂಟದ ಸಾಧನೆ ಅತೃಪ್ತಿಕರವಾಗಿದೆ, ಅಂದರೆ ನಮಗೆ ಇಷ್ಟ ಆಗಿಲ್ಲ ಅನ್ನುವ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿ NDA ಮೈತ್ರಿಕೂಟದ ಪ್ರಮುಖ ಸಾಧನೆಗಳೇನು, ಪ್ರಮುಖ ವೈಫಲ್ಯಗಳೇನು ಅನ್ನುವ ಪ್ರಶ್ನೆಯನ್ನು ಕೂಡ ಈ ಸುದ್ದಿ ಸಂಸ್ಥೆಗಳು ರಾಷ್ಟ್ರದ ಜನರ ಮುಂದಿಟ್ಟಿದ್ವು. ಆ NDA ಮೈತ್ರಿಕೂಟದ ಪ್ರಮುಖ ಸಾಧನೆಗಳಲ್ಲಿ 17% ಜನರು ರಾಮ ಮಂದಿರ ಹಾಗೂ ಕಾಶಿ ವಿಶ್ವನಾಥ್ ಕಾರಿಡಾರ್ ಯೋಜನೆ ಅತ್ಯುತ್ತಮ ಸಾಧನೆ ಎನ್ನುವ ಅಭಿಪ್ರಾಯವನ್ನು 17% ಜನರು ವ್ಯಕ್ತಪಡಿಸಿದರೆ 12% ಜನರು ಇತ್ತೀಚೆಗೆ ತಾನೇ ನಡೆದಂತಹ ಆಪರೇಷನ್ ಸಿಂಧೂರ NDA ಮೈತ್ರಿಕೂಟದ ಅತ್ಯಂತ ದೊಡ್ಡ ಸಾಧನೆ ಎನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 10% ಜನ ದೇಶದಲ್ಲಿ ಏನು ಮೂಲಭೂತ ಸೌಕರ್ಯಗಳ ಒಂದು ಅಭಿವೃದ್ಧಿಗೆ NDA ಸರ್ಕಾರ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ, ಅದು ಉತ್ತಮ ಸಾಧನೆ ಅನ್ನೋ ಅಭಿಪ್ರಾಯವನ್ನು 10% ಜನ ವ್ಯಕ್ತಪಡಿಸಿದರೆ 9% ಜನ ಕಾಶ್ಮೀರದಿಂದ 370ನೇ ವಿಧಿಯ ಒಂದು ರದ್ದತಿಯು ಕೂಡ NDA ಮೈತ್ರಿಕೂಟದ ಬಹುದೊಡ್ಡ ಸಾಧನೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 6% ಜನರು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಮೋದಿಜಿಯವರು ಕೊಡ್ತಾ ಇರೋದು ಇದು NDA ಮೈತ್ರಿಕೂಟದ ಬಹುದೊಡ್ಡ ಸಾಧನೆ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ NDA ಮೈತ್ರಿಕೂಟದ ವೈಫಲ್ಯಗಳ ಬಗ್ಗೆ ಕೂಡ ಈ ಸುದ್ದಿ ಸಂಸ್ಥೆಗಳು ಪ್ರಶ್ನೆಯನ್ನ ಕೇಳಿದ್ವು. ಆ ವೈಫಲ್ಯಗಳ ಕುರಿತಾಗಿ ಕೂಡ ದೇಶದ ಜನ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು 27% ಜನ ನಿರುದ್ಯೋಗ NDA ಮೈತ್ರಿಕೂಟದ ಬಹುದೊಡ್ಡ ಒಂದು ವೈಫಲ್ಯ ಎನ್ನುವ ಅಭಿಪ್ರಾಯವನ್ನು ಕೊಟ್ಟಿದ್ರೆ 21% ಜನ ಬೆಲೆ ಏರಿಕೆ ಹಾಗೂ ಹಣದುಬ್ಬರ ಏನು ಆಗ್ತಾ ಇದೆ, ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ NDA ಮೈತ್ರಿಕೂಟದ ಬಹುದೊಡ್ಡ ವೈಫಲ್ಯ ಅನ್ನುವ ಅಭಿಪ್ರಾಯವನ್ನ 21% ಜನ ವ್ಯಕ್ತಪಡಿಸಿದ್ದಾರೆ. ಇನ್ನು 7% ಜನ ಆರ್ಥಿಕ ಅಭಿವೃದ್ಧಿ ಪರಿಗಣಿಸದ್ದು, ಅಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ NDA ಮೈತ್ರಿಕೂಟ ಯಾವುದೇ ಒಂದು ಆಪ್ಷನ್ ಅನ್ನ ಕೊಡ್ತಾ ಇಲ್ಲ, ಇದು ಕೂಡ ಬಹುದೊಡ್ಡ ವೈಫಲ್ಯ. ಆರ್ಥಿಕ ಅಭಿವೃದ್ಧಿಯನ್ನು ಪರಿಗಣಿಸದೇ ಇರತಕ್ಕಂಥದ್ದು NDA ಮೈತ್ರಿಕೂಟದ ದೊಡ್ಡ ವೈಫಲ್ಯ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ 6% ಜನ ಈ ಹಿಂಸಾಚಾರ ಅಂದ್ರೆ ಕೋಮು ಹಿಂಸಾಚಾರ ಈ NDA ಮೈತ್ರಿಕೂಟದ ದೊಡ್ಡ ವೈಫಲ್ಯ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 5% ಜನರು ಮಹಿಳಾ ಸುರಕ್ಷತೆಯ ಬಗ್ಗೆ NDA ಮೈತ್ರಿಕೂಟ ಗಮನವನ್ನು ಕೊಡ್ತಾ ಇಲ್ಲ, ಇದು NDA ಮೈತ್ರಿಕೂಟದ ಬಹುದೊಡ್ಡ ಒಂದು ವೈಫಲ್ಯ ಅನ್ನುವ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ದೇಶದ ಪ್ರಧಾನಮಂತ್ರಿಯನ್ನಾಗಿ ಯಾರನ್ನ ನೋಡಲು ಬಯಸ್ತೀರ ಅನ್ನುವ ಪ್ರಶ್ನೆಯನ್ನು ಕೂಡ ಈ ಸಿ ವೋಟರ್ಸ್ ಹಾಗೂ ಇಂಡಿಯಾ ಟುಡೇ ದೇಶದ ಜನರ ಮುಂದಿಟ್ಟಿದ್ವು. ಈ ಒಂದು ಪ್ರಶ್ನೆಗೆ ದೇಶದ ಜನ ಒಂದು ಮೋದಿಜಿ ಪರವಾಗಿ ಅಭೂತಪೂರ್ವಕವಾದಂತಹ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಹೋಲಿಸ್ಕೊಂಡ್ರೆ ಮೋದಿಜಿ ಅವರು ಪ್ರಧಾನಮಂತ್ರಿಯ ರೇಸ್ನಲ್ಲಿ ಅತ್ಯಂತ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎನ್ನುವ ಒಂದು ಅಂಕಿ ಸಂಖ್ಯೆಗಳನ್ನ ಈ ಸುದ್ದಿ ಸಂಸ್ಥೆಗಳು ಬಿಡುಗಡೆ ಮಾಡಿದವೆ. ಪ್ರಧಾನಮಂತ್ರಿಯ ಹುದ್ದೆಗೆ ಯಾರು ಸೂಕ್ತ ಅಭ್ಯರ್ಥಿ ಅನ್ನುವ ಪ್ರಶ್ನೆಯನ್ನ ಜನರ ಮುಂದಿಟ್ಟಿದ್ದಂತ ಈ ಸಂಸ್ಥೆಗಳು ಈ ಪ್ರಧಾನಮಂತ್ರಿಯ ಹುದ್ದೆಗೆ ಸಂಬಂಧಪಟ್ಟಂತೆ 51.5 ಜನರು ಮೋದಿಜಿ ಅವರೇ ದೇಶದ ಪ್ರಧಾನಿ ಆಗಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ 24.7% ಜನರು ರಾಹುಲ್ ಗಾಂಧಿ ದೇಶದ ಮುಂದಿನ ಪ್ರಧಾನಿ ಆಗಬೇಕು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸ್ನೇಹಿತರೆ, ಈ ರೀತಿ ಇತ್ತೀಚೆಗೆ ತಾನೇ ಏನು ಬಿಹಾರದ ಈ RJDಯ ಪ್ರಮುಖ ತೇಜಸ್ವಿ ಯಾದವ್ ನಾನು ರಾಹುಲ್ ಗಾಂಧಿ ಅವರನ್ನ ದೇಶದ ಪ್ರಧಾನಮಂತ್ರಿಯನ್ನ ಮಾಡೋವರೆಗೂ ಕೂಡ ಅದು ವಿರಮಿಸಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಹೊರಬಿದ್ದಿರ್ತಕ್ಕಂಥ ಈ ಸರ್ವೆ ಇದೀಗ NDA ಮೈತ್ರಿಕೂಟಕ್ಕೆ ಬೃಹತ್ ಬಲವನ್ನು ತುಂಬಿದ್ದು ದೇಶದ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿ ಅವರನ್ನೇ ಈಗಲೂ ಕೂಡ ಹೆಚ್ಚಿನ ಮತದಾರರು ನೋಡೋದಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವ ಅಭಿಪ್ರಾಯವನ್ನು ಕೊಡೋದ್ರ ಮೂಲಕ NDA ಮೈತ್ರಿಕೂಟ ಮತ್ತೊಮ್ಮೆ ಈಗ ಚುನಾವಣೆ ನಡೆದರೆ ದೇಶದಲ್ಲಿ ಕಳೆದ ಚುನಾವಣೆಗಿಂತ ಅತ್ಯುತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬರುತ್ತೆ. ಆದರೆ NDA ಮೈತ್ರಿಕೂಟ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತಹ 234 ಸ್ಥಾನಗಳಲ್ಲಿ ಸಾಕಷ್ಟು ಸ್ಥಾನಗಳನ್ನು ಕಳೆದುಕೊಳ್ಳೋದ್ರ ಮೂಲಕ ಕೇವಲ 208 ಸ್ಥಾನಗಳಿಗೆ ಕುಸಿತವನ್ನು ಕಾಣುತ್ತೆ ಅನ್ನುವ ಅಂಶಗಳನ್ನು ಬಯಲು ಮಾಡಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗ ಚುನಾವಣೆ ನಡೆದರೆ ನೀವು NDA ಮೈತ್ರಿಕೂಟವನ್ನು ಬೆಂಬಲ ಕೊಡ್ತೀರೋ ಅಥವಾ NDA ಮೈತ್ರಿಕೂಟಕ್ಕೆ ನಿಮ್ಮ ಬೆಂಬಲ ಇರುತ್ತಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.